ನಮಸ್ಕಾರ ಎಲ್ಲರಿಗೂ. ವಿಶೇಷ ಲಾಕ್ಸ್ ಚಾನಲ್ಗೆ ಎಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇವತ್ತೊಂದು ನಾವೊಂದು ವಿಡಿಯೋ ಮಾಡಲಿಕ್ಕಿದ್ದೇವೆ. ಅದು ಸಹೃದಯದ ಕವಿಮಿತ್ರರು ಬಳಗ ಪೆರ್ಲ ಅವರ ಒಂದು ಕಾರ್ಯಕ್ರಮ. ಪ್ರತಿ ವರ್ಷ ಕೂಡ ಆಷಾಢ ಮಾಸದಲ್ಲಿ ಆಗುವಂತಹ ಒಂದು ಕಾರ್ಯಕ್ರಮ. ಅದು ಈ ಸರ್ತಿ ಪರಿಶ್ರಮ ಗಾರ್ಡನ್ ಅಲ್ಲಿ ನಡೀತದೆ. ಅಲ್ಲಿ ನಡೆಯುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ವಿಶೇಷವಾದಂತಹ ಒಂದು ಉದ್ಘಾಟನೆ ಕಾರ್ಯಕ್ರಮ ಮಾಡಿದ್ದಾರೆ. ಅದೇನಂತ ಹೇಳಿದರೆ ನೀವು ವಿಡಿಯೋ ಮೂಲಕ ನೋಡಬೇಕು. ಮತ್ತು ಅದರ ವಿಶೇಷತೆ ನೀವು ಕಮೆಂಟ್ ಮಾಡಿ, ಯಾಕೆ ಈ ರೀತಿಯೆಲ್ಲ ಮಾಡ್ತಾರೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ. ಇದು ತುಂಬ ಒಂದು ಡಿಫ್ರೆಂಟಾಗಿರುವಂಥ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಕಡೆಯಲ್ಲಿ ಮಾಡ್ತಾರೆ, ಆದರೆ ಇದೊಂದು ತುಂಬ ಡಿಫ್ರೆಂಟಾಗಿ ಮಾಡ್ತಾರೆ. ಅದನ್ನು ವಿಡಿಯೋ ಮೂಲಕ ನೋಡುವ ಬನ್ನಿ. ಕರಗಳ ಮುಗಿವೇನು ತಾಯಿ ವಂದೇ ಶಾರದೆ ವೀಣಾಧಾರಿಣಿ ಮಾತೆ ವೀಣಾಧಾರಿಣಿ ಮಾತೆ. ಕಾರ್ಗಿಲ್ ವಿಜಯೋತ್ಸವದ ಪುಣ್ಯ ದಿನ ಇವತ್ತು. ನಾನು ನಿನ್ನೆಯಿಂದ ಗ್ರಹಿಸ್ತಾ ಇದ್ದೇನೆ. ಇವತ್ತು ಆ ಪುಣ್ಯ ದಿನದಲ್ಲಿ ಸವಿಹೃದಯದ ಕವಿ ಮಿತ್ರರು ಪೆರ್ಲ ಎಂಬ ನಮ್ಮ ಒಂದು ಒಕ್ಕೂಟ ಏನಿದೆ, ಅದು ಪ್ರತಿ ವರ್ಷ ನಡೆಸುವಂಥ ಆಷಾಢ ಸಾಹಿತ್ಯ ಸಂಭ್ರಮ ಇವತ್ತು ಇಲ್ಲಿ ರಂಗೇರಿದೆ. ವಹಿಸಿದಂಥ ಶ್ರೀಮತಿ ಪುಷ್ಪಾ ಅಮಕರ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮತಿ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಈಗಾಗಲೇ ಪ್ರಾಸ್ತಾವಿಕ ಹೇಳಿದಂತೆ ಶ್ರೀ ರಮೇಶ್ ಬಾಯಾರು ಅವರು ಶ್ರೀ ಪ್ರಗತಿ ವಿಶೇಷಚೇತನ ಶಾಲೆಯ ಗೋಪಾಲಕೃಷ್ಣ ಕುಲಾಲ್ ವಾಂತಿಚಾಲ್ ಅವರು ವೇದಿಕೆಯಲ್ಲಿದ್ದಾರೆ. ಅವರು ಬಹಳಷ್ಟು ವರ್ಷದಿಂದ ನನಗೆ ಚಿರಪರಿಚಿತ. ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ ಗೋಪಾಲಕೃಷ್ಣ ಕುಲಾಲ್ ವಾಂತಿಚಾಲ್ ಅವರನ್ನು ಹಿರಿಯ ಪತ್ರಕರ್ತರಾಗಿರುವಂತಹ ಸಂಘಟಕರಾಗಿರುವಂತಹ ಶ್ರೀ ಬಿಪಿ ಶೇಣಿ ಅವರು ಪುಸ್ತಕ ಕಾಣಿಕೆ ನೀಡುವ ಮೂಲಕ ಸ್ವಾಗತಿಸ್ತಾ ಇದ್ದಾರೆ. ಹರೀಶ್ ಪರ್ಲ ಅಂತ ಹೇಳಿದ್ರೆ ಮುಗಿಯಿತು. ನಾವು ಸಾಧಾರಣ ಒಂದು 10ನೇ ಕ್ಲಾಸಿನಿಂದ ಅಂದ್ರೆ 1978ರಿಂದ ಹರೀಶ್ ಶೇಣಿಯವರನ್ನು ಬಹಳ ಹತ್ತಿರದಿಂದ ಬಲ್ಲವ. ಅವರ ಮನೆಗೆ ಹೋಗುವುದು, ಕಾರ್ಯಕ್ರಮ ಮಾಡುವುದು, ಬದರಿಕದಲ್ಲಿ ಕೃಷ್ಣಪ್ಪ ಈಗಲೂ ಇತ್ತು. ಶೇಣಿಯವರು ಶ್ರೀಯುತ ಹರೀಶ್ ಪರ್ಲ ಅವರನ್ನು ವೈ ಐತಪ್ಪ ನಾಯ್ಕ ಅವರು ಪುಸ್ತಕ ಕಾಣಿಕೆ ನೀಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೆ. ನನ್ನ ಮನೆಯ ಸಂಬಂಧಿಕರು ಶ್ರೀ ವಿ.ಜಿ. ಕಾಸರಗೋಡು ಅವರು ಅವರ ಅಜ್ಜ ಶ್ರೇಣಿ ಗೋಪಾಲಕೃಷ್ಣ ಭಟ್ರೊಟ್ಟಿಗೆ ನಾನು ಬಹಳಷ್ಟು ವರ್ಷ ವೇಷ ಮಾಡಿದವ ನಾನು. ಹಾಗೆಲ್ಲ ಇವಾಗ ತುಂಬಾ ಚಿಕ್ಕವಾಗಿದೆ. ಈ ವಿ.ಜಿ. ಕಾಸರಗೋಡು ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಿರಿಯ ಸಾಹಿತಿಗಳಾಗಿರುವಂತಹ ಶ್ರೀ ವಿಜಯ ಖಾನ ಅವರು ವಿ.ಜಿ. ಕಾಸರಗೋಡನ್ನು ಪುಸ್ತಕ ಕಾಣಿಕೆ ನೀಡಿ ಸ್ವಾಗತಿಸುತ್ತಿದ್ದೇವೆ. ವ್ಯಂಗ್ಯ ಚಿತ್ರ ವೆಂಕಟ ಭಟ್ಟರ ವ್ಯಂಗ್ಯ ಚಿತ್ರದ ಉದ್ಘಾಟನೆಗಾಗಿ ಹಿರಿಯರಾದ ಬಾಲಕೃಷ್ಣ ನಾಯ್ಕ್ ಏಳ್ಕಾನ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸಿ, ನನ್ನ ಚಿತ್ರಗಳನ್ನು ನೋಡಿ ಆನಂದಿಸಿ ನಗು ಬಂದ್ರೆ ನಗಿ ಅಂತ ಹೇಳುತ್ತಾ ನನ್ನ ಈ ಅವಕಾಶಕ್ಕಾಗಿ ವಂದನೆಗಳನ್ನು ಸಮರ್ಪಿಸುತ್ತಾ ಸುಭಾಷ್ ಅವರಿಗೆ ವಂದನೆಗಳು. ಆತ್ಮೀಯ ಸಾಹಿತ್ಯ ಅಭಿಮಾನಿ ಬಂಧುಗಳೇ, ಒಂದಷ್ಟು ವರ್ಷಗಳಿಂದ ಅಂದರೆ ಸಾಧಾರಣ ಒಂದು 10 ವರ್ಷದ ನಂತರ ನಾವು ನಮ್ಮ ಸಾಹಿತ್ಯ ಪಯಣವನ್ನು ನಿರಂತರವಾಗಿ ಕೊಂಡೋಗ್ತಾ ಇದ್ದೀವಿ. ಒಂದಷ್ಟು ಕಿರಿಯ ಸಾಹಿತಿಗಳು, ಯುವಕರು, ಇಂತಹ ಸಾಹಿತಿಗಳನ್ನು ಒಗ್ಗೂಡಿಕೊಂಡು ಹೊಸಬರಿಗೆ ಅವಕಾಶ ಕೊಡುತ್ತಾ ನಾವು ಈ ಸವಿಹೃದಯದ ಕವಿಮಿತ್ರರು ಎಂಬ ಸಾಹಿತ್ಯ ರಥವನ್ನು ಎಲ್ಲರೂ ಸೇರಿ ಎಳೆಯುತ್ತಾ ಇದ್ದೇವೆ. ಅಲ್ಲಿಂದ ಡೆಲ್ಲಿಗೆ, ಕನ್ಯಾಕುಮಾರಿಯಿಂದ ಡೆಲ್ಲಿಗೆ, ಡೆಲ್ಲಿ ಕನ್ನಡ ಭವನದಲ್ಲಿ ಒಂದಷ್ಟು ಕಾರ್ಯಕ್ರಮ, ಒಂದು ಪುಸ್ತಕವನ್ನು ನಾವು ಭಾವತರಂಗ ಅಂತ ಹೇಳುವಂತಹ ಒಂದು ಪುಸ್ತಕವನ್ನು ಪುರುಷೋತ್ತಮ ಬಿಳಿಮಲೆಯ ನಾವು
ಬಿಡುಗಡೆಗೊಳಿಸಿದೆ. ಬಹುಶಃ ಹಾಗೆ ಅಂತ ಕಾಣ್ತದೆ. ಇದನ್ನು ಯಾಕೆ ಮಾಡ್ತಾರೆ ಅಂದ್ರೆ ಸಾಧಾರಣ ಹಾಗೆ ಇದೆ ಅಂತ ನಾನು ಕೊಡ್ತೇನೆ. ಹಾಗಾಗಿ ಅವರ ವ್ಯಂಗ್ಯ ಚಿತ್ರ ಅದೊಂದು ಅದ್ಭುತ. ಅದೊಂದು ರಸಾಸ್ವಾದನೆ ನಮಗಲ್ಲಿ ಸಿಕ್ಕಿದ್ರೆ ಮತ್ತೆ ರಸಾಸ್ವಾದನೆ. ಇಲ್ಲೀಗ ನಮ್ಮ ನಿರೂಪಕರು ಅವರೇನು ಮಾತನಾಡ್ತಾರೆ, ಆ ಭಾಷಾ ಶೈಲಿ ಏನಿದೆ ಅದು ಒಂದು ರೀತಿಯ ರಸಾಸ್ವಾದನೆಗೆ ಅಥವಾ ನಮಗೆ ರಸ ಕೊಡುವಂಥ ಶಕ್ತಿ ಆ ಮಾತುಗಳಲ್ಲಿ ಇದೆ ಅಂತ ಹೇಳುವಂಥದ್ದು, ಅದು ಒಂದು ರಸಾಸ್ವಾದನೆ. ನಲ್ಲಿ ಪತ್ರಡೆ ತಿಂದೆವು, ಅದು ಸಹ ಒಂದು ರಸಾಸ್ವಾದನೆ. ಇನ್ನವರು ಈಗ ಭಯ ಆಗಿರ್ಲಿಕ್ಕೂ ಸಾಕು. ಇಲ್ಲಿನ ಸಾಮಾನ್ಯ ಆಟಿ ಕಳಂಜಿ ಅಂತ ಹೇಳಿದ್ರೆ ಪೋಖ್ರಿ ಹುಡುಗರನ್ನೇ ಹುಡುಕಿ ಮಾಡುವುದು, ಸ್ವಲ್ಪ ಪೋಖ್ರಿಗಳಾಗಿರ್ಬೇಕು. ಯಾಕೆಂತ ಹೇಳಿದ್ರೆ ಅಲ್ಲಿ ಪಾಡ್ದನ ಹೇಳುವಾಗ ಹೇಳ್ತಾರೆ, ಆಟಿಯ ಕಳಂಜನನ್ನು ಕುಣಿಸುವಾಗ ಹಾಡೇನು ಹಾಡ್ತಾರೆ, ಆ ಹಾಡಿನಲ್ಲಿ ಆಟಿ ಕಳಂಜೆ ಮಾರಿ ಕಳೆವೆ ಅಂತ. ಅವು ಪೋಖ್ರಿ ಆಗಿದ್ರೆ ಮಾತ್ರ ಮಾರಿ ಕಳಿಲಿಕ್ಕೆ ಆಗ್ತದೆ ಅಂತ. ಯಾಕೆ ಪೋಖ್ರಿ ಆಗಿರಬೇಕು ಅಂತ ಹೇಳಿದ್ರೆ ಅವನು ಹೊರಟು ಓಡಬೇಕು ಅಂತ ಲೆಕ್ಕ. ಕಾಲಲ್ಲಿ ಓಡುದು ನಾಗಾಲೋಟ ಅಂತ ಹೇಳುದು ಅದನ್ನು. ಹಾಗೆ ನಾಗಾಲೋಟದಿಂದ ಅವನು ಓಡುವಾಗ ಆ ಮನೆಯಲ್ಲಿ ಮಾರಿ ಕಳ್ಕೊಂಡು ಹೋಗ್ಬೇಕಲ್ಲ, ಏನಿಲ್ಲ ಇದು ಒಳ್ಳೆಯ ಒಂದು ಗಿಡವನ್ನು ನೋಡಿ ಕಿತ್ತುಕೊಂಡು ಹೋಗ್ಬೇಕು ಅಂತ ಆಟಿಯ ಕಳಂಜನಿಗೆ ಅದೊಂದು ಕ್ರಮ ಅಂತ. ಹಾಗೆ ಅವನು ಗಿಡವನ್ನು ಹೊತ್ತುಕೊಂಡು ಹೋಗುದಂದ್ರೆ ಆಟಿಯ ಮಾರಿಯನ್ನು ಹೊತ್ತುಕೊಂಡು ಹೋಗುದು ಅಥವಾ ಆ ಊರಿನ ಮಾರಿಯನ್ನು ಹೊತ್ತುಕೊಂಡು ಹೋಗುದು, ಹೀಗೆಲ್ಲದಕ್ಕೆ ಕಲ್ಪನೆಗಳಿವೆ. ಅದೇನೇ ಇರಲಿ, ಆ ಕಲ್ಪನೆಗಳ ಬಗ್ಗೆ ನಮಗೆ ವಿಸ್ತಾರ ಬೇಡ. ಹಾಗೆ ಹೋಗುವಾಗ ಈ ಮನೆಯವರು ನಮ್ಮ ಮನೆಗೆ ನಾಳೆ ಆಟಿ ಕಳಂಜ ಬರ್ತಾನೆ ಅಂತ ಗೊತ್ತಿದ್ರೆ ಲಾಡು ಮಾಡಿಡ್ಬೇಕು. ಲಾಡು ಯಾವುದಳದು? ಬೂಂದಿಯ ಲಾಡಲ್ಲ, ಬೂದಿ ಉಂಟಲ್ಲ, ಬೂಂದಿ ಅಲ್ಲ ಬೂದಿ. ಒಳಗೆ ಒಲೆಯಲ್ಲಿ ಬೂದಿ ಇದೆ ಅಲ್ಲ, ಆ ಬೂದಿಯನ್ನು ಉಂಡೆ ಮಾಡಿ ಇಟ್ಕೊಳ್ಬೇಕು, ಒಂದು 7-8. ಆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು. ಅವನು ಅದನ್ನು ಎತ್ತಿಕೊಂಡು ಓಡುವಾಗ ಅವನಿಗೆ ಕಲ್ಲು ಬಿಸಾಡುದಲ್ಲ, ಈ ಲಾಡನ್ನು ಬಿಸಾಡ್ಬೇಕು. ಲಾಡವನಿಗೆ ಪೆಟ್ಟಾಗುದಿಲ್ಲ, ಆ ಬೂದಿಯ ಗೆಟ್ಟೆ ಅವನ ಮೇಲೆ ಬಿದ್ದ ಕೂಡಲೇ ಅದು ಹುಡಿಯಾಗಿ ಬೀಳ್ತದೆ. ಅಲ್ಲಿಗೆ ಮಾರಿ ಕಳೆಯಿತು. ಇದೆಲ್ಲ ನಮ್ಮ ಏನು ಜಾನಪದ ನಂಬುಗೆಯವರು ಹೇಳುವುದು. ಕಳಂಜ ಅಂತ ಹೇಳಿದ್ರೆ ಅದು ಖಂಡಿತ ದೈವ ಅಲ್ಲ. ಈ ಆಟಿ ಕಳಂಜನಿಗೆ ಏನು ಪಾರಿ ಇಲ್ಲ, ಪಾಡ್ದನ ಇಲ್ಲ, ಸಂಧಿ ಇಲ್ಲ, ಗೂಳ್ಯ ಇಲ್ಲ, ಇನ್ನು ಏನೇನು ನಾವು ದೈವಾರಾಧಕರು ಏನೆಲ್ಲ ಮಾಡ್ತಾ ಇದ್ದೇವೆ ಆ ಯಾವುದೇ ಪರಿಪಾಠಗಳು, ಒಂದು ಗುಡಿ ಗೋಪುರ, ಅದು ಯಾವುದು ಸಹ ಆಟಿ ಕಳಂಜನಿಗೆ ಇಲ್ಲ. ಅದು ತಾತ್ಕಾಲಿಕವಾಗಿರುವಂತಹ ಒಂದು ವೇಷ, ಒಂದು ಸಾಂಪ್ರದಾಯಿಕವಾಗಿರುವಂತಹ ವೇಷ ಅಷ್ಟೇ. ಬೇಕಿದ್ದರೆ ರಾಷ್ಟ್ರ ಮಟ್ಟದಲ್ಲಿ ಅವರ ಪ್ರಚಾರ ಇರುವಂತದ್ದು, ಅವರ ಶಿಷ್ಯರೆಲ್ಲ ಇರುವಂತರಾಗಿ ಆಂಗ್ಲ ಬೋಧಕರಾಗಿ ರಿಟೈರ್ ಆದ ಮೇಲೆ ಮತ್ತೆ ಊರಿಗೆ ಒಂದು ಇಲ್ಲಿ ಕೂಡ ಮತ್ತೆ ಆಂಗ್ಲ ಭಾಷೆ ವಿಜಯಕಾಂತ ಇಡೀ ಭಗವದ್ಗೀತಾ ವಲಯದಲ್ಲಿ ಅತ್ಯಂತ ದೊಡ್ಡದಾದಂತಹ ಹೆಸರು ಪಡ್ಕೊಂಡಿದ್ದಾರೆ ವಿಜಯಕಾಂತ್ ಅವರು. ಹಾಗೆ ಬಹಳ ಅದ್ಭುತವಾದ, ಎಲ್ಲರ ಮುಖ ಪರಿಚಯ ಇಲ್ಲದರಿಂದ ಎಲ್ಲರ ಶಕ್ತಿಯನ್ನು ಸೇರಿಸಿಕೊಂಡು ಈ ವೇದಿಕೆ ಘಟನಾ ವೇದಿಕೆಯಲ್ಲಿ ನಾನೇ ಇದ್ದೆ, ಅವಳು ಅಲ್ಲಿ ಬೇರೆ ಆಂಗಲ್ ಅಲ್ಲಿ ನೋಡಿದಾಗ ಈ ಸಮಾಜಕ್ಕೆ ಅತಿ ಉಪಯೋಗ. ಅವರ ಚಿಂತನೆ ಅದೇ ಯಥಾವಾಚಂ ತಥಾ ಕ್ರಿಯಾ, ಯಥಾ ಯೋಚನೆ ಇದೆ ಅದೇ ರೀತಿ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ
ಉತ್ತಮವಾಗಿ ಅತ್ಯುತ್ಕೃಷ್ಟವಾಗಿ ಅಂತ ಹೇಳು ನಾನು ಪ್ರತಿಯೊಬ್ಬರು ಕೂತು ನಾವು ಚಪ್ಪಾಳೆ ತಟ್ಟುವ ಹಾಗೆ ಮೂಡಿ ಬರುವಂತೆ ನಾವು ನಂಬಿದ ಎಲ್ಲ ದೇವರುಗಳು ಅನುಗ್ರಹಿಸಲಿ. ಸುಭಾಸರ ಈ ಒಂದೇನು ವಿಶೇಷವಾದಂಥ ಸಾಹಿತ್ಯದ ಕಾಳಜಿಗೆ ನಾವೆಲ್ಲ ನಮ್ಮ ಭುಜವನ್ನು ಜೋಡಿಸುವಂತ, ಅದು ಹಣ ಕೊಟ್ಟು ಅಂತಲ್ಲ, ಒಂದು ಮಾತಿನ ಸಹಕಾರ ಕೊಟ್ಟರು ಕೂಡ ಅದು ಒಂದು ಶಕ್ತಿಯಾಗಿದೆ. ಆ ರೀತಿಯಲ್ಲಿ ಅವರಿಗೆ ಜೊತೆಯಾಗಿ ನಾವೆಲ್ಲ ಇರೋಣ. ನಾವೆಲ್ಲ ಅವರ ಜೊತೆ ಇದ್ದೇವೆ ಅಂತ ಹೇಳಿದ್ರೆ ನಾವೆಲ್ಲ ಈ ಸಮಾಜದ ಜೊತೆಯಲ್ಲಿದ್ದೇವೆ, ಈ ಸಮಾಜದ ಪ್ರತಿಯೊಂದು ಮನಸ್ಸುಗಳ ಜೊತೆಯಲ್ಲಿದ್ದೇವೆ, ಈ ಊರಿನ ಒಂದು ಉತ್ಥಾನದ ಭಾವನೆಯ ಜೊತೆಗಿದ್ದೇವೆ, ಈ ರಾಷ್ಟ್ರದ ಏನು ವಿಶ್ವಗುರು ಅಂತ ನಾವು ಇವತ್ತು ಆಶಯ ಇಟ್ಟುಕೊಂಡಿದ್ದೇವೆ, ಆಶಯದ ಹತ್ತಿರ ಮುಟ್ಟಿದ್ದೇವೆ. ಆ ಕಲ್ಪನೆಗೆ ಶಿಸ್ತಿನ ಸಭೆ ಅಂತ ಹೇಳಿದರೆ ಆ ಮಾತಿಗೆ ಸರಿಯಾದಂತ ಭಾರ ಹಾಕಿದ್ದೀರಿ ನೀವು. ಆ ಭಾರ ಹಾಕಿದ ನಿಮಗೆಲ್ಲ ನಾನು ನನ್ನ ತಲೆ ಬಗ್ಗಿಸಿ ನಮಸ್ಕಾರಗಳನ್ನು ಹೇಳ್ತಾ ವಿರಮಿಸ್ತಾ ಇದ್ದೇನೆ. ಜೈ ಹಿಂದ್. ಎಲ್ ಎನ್ ರಾವ್ ಅವರು ರಚಿಸಿದಂತ ಒಂದು ಸುಂದರವಾದ ಚಿತ್ರವನ್ನು ನಮ್ಮ ಮುಂದೆ ಅನಾವರಣಗೊಳಿಸುತ್ತಾ ಈ ವ್ಯಂಗ್ಯಚಿತ್ರ ಪ್ರದರ್ಶನವನ್ನು ಬಾಲಕೃಷ್ಣ ವೈ ಅವರು ಉದ್ಘಾಟಿಸ್ತಾ ಇದ್ದಾರೆ. ವ್ಯಂಗ್ಯಚಿತ್ರವನ್ನು ಅನಾವರಣಗೊಳಿಸಿದಂತ ಪ್ರದರ್ಶನವನ್ನು ಉದ್ಘಾಟನೆ ಮಾಡಿದಂತ ಶ್ರೀ ಬಾಲಕೃಷ್ಣ ವೈ ಏಳ್ಕಾನ ಅವರಿಗೆ ಶಾಲು ಓದಿಸುವ ಮೂಲಕ ಗೌರವಿಸ್ತಾ ಇದ್ದಾರೆ ಶ್ರೀ ವೆಂಕಟಪಟ್ಟಿ ಎಡನೀರು ಅವರು. ವೆಂಕಟಭಟ್ರ ಹಲವಾರು ವ್ಯಂಗ್ಯಚಿತ್ರಗಳು ಈ ಮನೆಯ ಒಳಗೆ ಅನಾವರಣಗೊಂಡಿದೆ. ಎಲ್ಲರೂ ಕೂಡ ಅದನ್ನು ಸಾವಕಾಶವಾಗಿ ವೀಕ್ಷಿಸಿ ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತೇಳಿ ಕೇಳಿಕೊಳ್ತಾ, ಇದುವರೆಗೆ ಹಲವಾರು ಕನ್ನಡ ಸಮ್ಮೇಳನಗಳಲ್ಲಿ ಇವರ ವ್ಯಂಗ್ಯಚಿತ್ರ ಪ್ರದರ್ಶನಗೊಂಡಿದೆ. ಮಾತ್ರವಲ್ಲ, ಆಷಾಢ ಮಾಸದ ಶುಭಾಶಯಗಳು. ಈ ಪರಿಶ್ರಮ ಗಾರ್ಡನ್ನಲ್ಲಿ ನಡೆಯುವಂತಹ ಈ ಆಷಾಢ ಮಾಸ 1-2-3 ವರ್ಷಗಳಿಂದ ಇಲ್ಲಿ ನಡೆಯುತ್ತಾ ಇದೆ. ಪ್ರತಿ ವರ್ಷ ಅವರು ಸಾಧನ ನಡೆಸ್ತಾ ಇದ್ದಾರೆ. ನಮಗೆಲ್ಲ ಒಂದು ಒಳ್ಳೆಯ ಭಾಗ್ಯ ಅಂತ ಹೇಳ್ಬೇಕಷ್ಟೇ. ನನಗೆ ಈ ನನ್ನದೇ ಚಿತ್ರವನ್ನು ನಾವು ಮಾಡುವಂತಹ ಈ ಒಂದು ಸಂದರ್ಭ ಇವತ್ತು ಒದಗಿ ಬಂದಿದೆ ಅಂದರೆ ಅದು ದೇವರ ಕೃಪೆ ಅಂತ ಹೇಳ್ಬೇಕು. ಅದು ಅಲ್ಲದೆ ಹಿರಿಯ ಕವಿಗಳ ವ್ಯಂಗ್ಯ ಚಿತ್ರವನ್ನು ಉದ್ಘಾಟಿಸುವಂಥದ್ದು ನಾನು ಮನಸ್ಸಿನಲ್ಲಿ ಕೂಡ ಎನಿಸಿರಲಿಲ್ಲ. ಪರಿಚಯದ್ದು ಈ ಪರಿಶ್ರಮ ಗಾರ್ಡನ್ನ ಇವರ ಸುಭಾಷ್ ಅವರ ಮುಂದಾಲೋಚನೆಯಲ್ಲಿ ನಡೆಯುವಂತಹ ಈ ಒಂದು ಕಾರ್ಯಕ್ರಮದಂತ ಹೇಳುವುದಕ್ಕೆ ಈ ಸಂದರ್ಭದಲ್ಲಿ ತುಂಬಾ ಸಂತೋಷವಾಗ್ತಾ ಇದೆ. ಆತ್ಮೀಯರಿಗೆ ಮಾತ್ರ ಪ್ರತಿಯೊರಿಯಲ್ಲ ಸಾಧಾರಣ ಮಲಮಲ್ಲ ಬ್ರಹ್ಮಕಲಶರು ಧಾರ್ಮಿಕ ಸಭೆ ಬ್ರಹ್ಮಕಲಶರು ఇప్పుడు ఎదురు ఇప్పుడు 25 ಜನ ಮಲ್ಲ ಬ್ರಹ್ಮಕಲಶಗಳ ಧಾರ್ಮಿಕ ಸಭೆ ಕೇರಳಕ್ಕಿದೆ ಅಂಡ ಶಿಸ್ತುಬದ್ಧವಾಗಿ ನಿಂಚಿನ ಘನ ಸಭೆ ಭಾರಿ ಪೊಲ್ಲಾಣ ಇಂಚಿನ ಸಭೆ ಪಾಠರ ಮನೆಯಲ್ಲಿ ಯೋಗವಾಗಿ ಬೋಡು ಪಂಡಿತ ಈಗಳಿಗೆ ಮಾಂತರಿಗಳ ಯಾನೆ ದುಂಬಾದ ಸೊಲ್ಮೇಲೆ ಸಂದಾಯಿತ ಮಾಡ್ತಾರೆ. ಕರಿನ 5 ವರ್ಷ ತುಂಬು ಅಂದ್ರೆ ಈ ಕವಿ ಹೃದಯ ಸಮಿತ್ರದ ಆಟಿದ ಕೂಡಗೂ ಏನು ಉಪನ್ಯಾಸಕ್ಕೆ ಬತ್ತಿತ್ತೆ ಇಡೀಕ ದೇವಸ್ಥಾನ ಎಂಕೊಂದು ದೂರ ಗೊಂದಲ ಅಪ್ಪಣೆ ಸವಿ ಹೃದಯದ ಕವಿ ಮಿತ್ರರ ಕವಿ ಹೃದಯದ ಸವಿ ಮಿತ್ರರ ಅప్పుడు ಹೂವನ್ನ ತೊಂದರೆ ಇದೆ ರಡ್ಲ ಮುಂಜೆ ಕವಿ ಹೃದಯದ ಸವಿ ಮಿತ್ರರಲ್ಲ ಸವಿ ಹೃದಯದ ಕವಿತೆ ರಡ್ಲ ಮುಂಜೆ ವಿಶೇಷವಾಗಿ ನೀವು ಉಪನ್ಯಾಸ ಅಂತ ಪಂಡರೆ ಉಪನ್ಯಾಸದ ನಮ್ಮ ಮಲ್ಲ ಉಪನ್ಯಾಸ ಕೊರ್ಪಣ ಅನುಭವದ ವ್ಯಕ್ತಿ ಅತ್ಯ ದಾನ ಪಂಡ ಎಲ್ಲಿಯಪ್ಪನಗನೆ ಕಷ್ಟ ಹೊಡಿತದೆ ಒಂಜಿ ಟ್ಯಾಕ್ಸಿ ಡ್ರೈವರ್ ಆದ ಜಯಣ್ಣ ನಕ್ಕಲು ಹೊರಂಗಿ ಪನಿ ಪ್ರೋತ್ಸಾಹ ಕೊಡ್ತು ಫಲವು ಬಲ್ಲವರಿಂದ ಕಲ್ತು ಪನವು ಅನುಭವದಿಂದ ತಿಳಿತು ಫಲವು ಬಲ್ಲ ಸಮುದ್ರವೈ ಮಲ್ಲಕ ಪನಿ ಜೀವನದ ಬತ್ತನ ಅನುಭವದ ತಿಳುವಳಿಕೆ ಇತ್ತನೆಂದಿಗಳೊಟ್ಟಿಗೆ ಪಡ್ಪೆ ಮಲ್ಲ ಉಪನ್ಯಾಸ ನನಗೂ ಪನೀರ ನಿಂಚ ಪೂರ ಉಂಡು ಪೂರ ನಡತಿಂದು ಪನಪಂಚಿನ ವಿಷಯ ನನಗೂ ಪನಪನ ರೀತಿ ಇಂಕ್ ಆಟಿ ಪಂಡ ಭಾರಿ ಸಂತೋಷದಾಯ ಪಂಡ ನನ್ನ ವರ್ಷದ ಒಂಜಿ ದಿನ ಆಟಿ ಬರ್ಪನ ಏಪಂದ ಏನು ಕಾತರ ತೂಪಿ ದಯಪಂಡ ಆಟಿಟೊಂದು ಎಂಕಲ ಇಲ್ಲೂ ಅಮ್ಮೇರ್ನ ಕಾಲಘಟ್ಟೊಟ್ಟಿ ಕಲ್ಲುಟ್ಟಿಗೊಂದು ಅಗೇಲು ಕೊರ್ಪನ ಕಾಲಘಟ್ಟ ಆಟಿನ ಆ ಅಗೇಲು ಕೊರ್ಪನ ದಿನತ್ತಾನೆ ಎಂಕಲ ಕೂಟು ಕುಟುಂಬ ಸಂಸಾರ ಪೂರ ಸೇರ್ಣೆ ಇಂಕ 7 ಅಕ್ಕನಗಳು ಆ ಅಕ್ಕನಗಳಿಗೆ 7 ಜೋಕುಲು 7-49 7 ಚಿಕ್ಕ ಮರಗಳು ಅಕ್ಕಳು 7-49 150 ಜನ ಅಕ್ಕಳು ಬತ್ತು ಸೇರ್ಣೆ ಪಂಡ ಆಟಿದ ಅಗೇಲುದಾನೆ ಅವು ಶನಿವಾರನೇ ದೀಪಣೆ ದಾರಣ ಮಧ್ಯಾಹ್ನ ಮಾತೆಲ್ಲ ಬಾಕಿ ತರನೆಲ್ಲ ಬೊಲ್ಪುಲಾಕದ ಪೂರ ಹೋಗ್ತಾರೆ ಆದಿತ್ಯರ ದೀನ ನನ್ನ ಮಾತೆಲ್ಲ ಇತ್ತೆ ಎನ್ನ ಇಲ್ಲಲು
ಮಾತೆಲ್ಲ 105 ಕೊಡೆ ಜಯಣ್ಣ ಬರ್ತದೆ ಇನಿ ಎನ್ನ ಬುಡ್ಡೆ ತಿರುಗಿ ನರ್ಕಣ ಇನ್ಯಾಲ್ಲ ಒಂದು ದಿನ ಉಚ್ಚರೆ ಆಪುಜೀರೆ ಈ ಕುಟುಂಬ ಸಂಸಾರ ನೀಲಾಲಿನ ಭಾಷಣ ಭೂಷಣ ಅವನದು ಕೋಪರ ಆಂಡ ಏನ್ ಮಾಡಿ ಸುಭಾಷಣೆ ಇಲ್ಲಿ ಪುನಗಣೆ ಆತ್ಮೀಯತೆ ನಂಚಿನಾರು ಕುಟುಂಬ ಅಕ್ಕಳ ಕುಟುಂಬಲ ಒಂದು ಆತ್ಮೀಯತೆ ಅವಿನಾಭಾವ ಸಂಬಂಧ ಇತ್ತನಾರು ಆರ್ನ ಲೆಪ್ಪಲಿಗೆ ಪೋರೆ ಇದ್ದೇನ ಎರಡನೇದಾದ ಇನಿ ಪೂರ ಕವಿಕುಲತೆ ಈ ಕವಿಲ ರವಿಲ ಭಯಂಕರ ಸೂಕ್ಷ್ಮತೆ ಅವ ಕವಿಕುಲ ಎದುರು ಪಣಿತಾಲ ನಮ್ಗೆ ಬರೀ ಇಲ್ಲೇ ಪುಣ ಏನೆಲ್ಲ ಬರೆಯುತ್ತೆ ಬುಕ್ಕ ಒಬ್ಬ ಬರೆದು ಆಯ್ತಾ ಸಂಬಂಧ ಯಾರು ಶುರು ಮಾಡಿ ಈ ಉಪನ್ಯಾಸ ಅಂತ ಪಂಪಿನ ವಿಷಯ ಬರೋಣ ಈ ಮನುಷ್ಯರಿಗೆ ಮಾತ್ರ ಇಂಚಿನ ಸಂಪ್ರದಾಯ ಆಟಿ ಸೋಣ ನಿರ್ನಲ್ ಪರ್ಬ ಗಮ್ಮತ್ತು ಮದ್ಮೆ ಮಾಚಿರ ಜನನ ಮರಣ ಪ್ರಾಣಿಗಳಿಗೆ ಜನ್ಮದ ಸಂಬಂಧ ಬರ್ಪಣೆಯಪ್ಪ ಅಂತ ಪಂಡ ನಾನು ಒಂಚೂರಾಗ್ಲು ಪಕ್ಕಿ ಅಂಡ ರೆಕ್ಕೆ ಬೆಲೆ ಇರಬಟ್ಟ ಬೊಕ್ಕ ಮನುಷ್ಯಂದು ಪಂಪಣಂಚಿನ ರೀತಿ ಸಮಾಜಕ್ಕೆ ಏರಿ ಬದುಕು ತೋಜಾವೇನೋ ಬುಕ್ಕರಿಗೆ ಏರಿಗಳ ಅನ್ಯಾಯ ಆಗುತ್ತೆ ತನ್ನ ಜೀವನ ದಾದಾನುಜಿ ಕಾರ್ಯ ಬುಕ್ಕರಿಗೆ ಉಪದ್ರ ಮನ್ಪಂದ ಆಯ್ ಮನುಷ್ಯ ಆ ಮನುಷ್ಯ ಜನ್ಮ ನಮ್ಗೆ ಶ್ರೇಷ್ಠ ದಯಪಂಡ ಈ ಕವಿತೆ ಏನು ಇವಳು ಬರೀನೋ ನೀತಿ ಸರಡಿಕೆ ಅಂತ ಕಾನಿ ಕಕ್ಕಾನಿ ಕಾನಿ ಮಿತ್ರಾಣಿ ಕೌ ದೇಶವು ಕೌ ಯಯಾಯ ಆಯಗವು ಕಶ್ಚಾಹ ಕಾಜಮೇ ಶತ್ರು ಇದಿ ಚಿಂತ್ಯಾಂ ಮುಹೂದು ಪಂಚಿ ಶ್ಲೋಕ ಉಂಟು ದಯಪಂಡ ಕಾನಿ ಕಕ್ಕಾನಿ ಪಂಡ ಯಾನಿ ಏರು ಶುರುಕ ಆಲೋಚನೆ ಮಾಡ್ಕೊಂಡು ಯಾನ ಮನುಷ್ಯ ಯಾನು ದದಾನುಜಿ ಕಾರ್ಯ ಎದ್ದೆ ಮಾಡಿಕೊಡು ಇವ್ರಿಗೆ ನಡ್ತೊಂದು ಪೂರ್ಣ ನಮಸ್ಕಾರ ಅಂತ ನಮಕೋರ್ನಾಗ ಅವು ಇಟ್ಟು ಗೌರವತಿ ಅಂಚ ಆ ರೀತಿದ ಒಂದಿದ್ದು ಕಾನಿ ಕತ್ತಾನಿ ಏನಿ ಏರಿ ಪಂಚರ ರೀತಿ ಶುರು ಹೋಗುತ್ತಿದ್ದರು ಕಾನಿ ಮಿತ್ರಾಣಿ ಮಿತ್ರರಿಗೆ ಏರಿ ಮಿತ್ರರು ಬೇತೆ ಇರ್ಲತ್ತ ನಮ್ಮನ ಶರೀರ ಉಪ್ಪು ಪುಳಿ ಮುಚ್ಚಿ ಕೈಪೆಗಾರ ಕಣ್ಣೀರು ತಿನ್ನಾಗ ನಮ್ಮಟ್ಟೆ ಅರಿಸದ್ವೈರಿಗಳುಂಟು ನಮಕ್ಕೂ ನಮ್ಮನೇ ಶತ್ರು ಒಂಜಿ ಬಲ್ಪು ಪಿದಾರ್ಥ ಪೋನಾಗ ನೇರಿಗಳ ತೊಂದರೆ ಆಯ್ರೆ ಬಲ್ಲಿ ಒಂಜಿ ಪಾತ್ರ ಪೋರ್ತು ಕೋಲ್ಡ್ ನಾಡ ಬೈಯಡಿ ಬತ್ತದ ಏನು ಎರೆಗಾಡದ ಅದನ್ನ ಅನ್ಯಾಯ ಮಾಂತೆ ಅನ್ನೋದು ಬಂಡ ಅವು ತಪ್ಪೆನ್ನೋದು ಬಂಡದಾಗ ಕೋಲ್ ಮಂತದೆ ನಾವು ತಪ್ಪಣ್ಣ ಕ್ಷಮಿಸಿನ ನರ್ಮಲಿ ಶ್ರೇಷ್ಠ ಕಾನಿ ಮಿತ್ರಾಣಿ ಬುಕ್ಕರಿ ಏರಿಲ್ಲ ನಮಗೂ ಉಪದ್ರ ಮಂತ್ರ ವಯ ಐನ ಅದಕ್ಕೆ ಬಿಡೋದು ಕೌ ದೇಶ ಸನಾತನ ಭಾರತ ಸಂಸ್ಕೃತಿ ನಮ್ಮ ಕುತ್ತುದ ನಮ್ಮ ಆದಾಯ ಹೆಚ್ಚಿನುಂಟು ಆ ಆದಾಯದ ಲೆಕ್ಕ ಖರ್ಚಿ ದಾದ ನಿತ್ಯದ ಜೋಕ್ಲಿಗೆ ದಾದ ಮಂಡ ಮುಂಜಿ ಒಲಾನ ಬೇಲೆ ತಿಕ್ಕಂಡು ದಾದ ರಡ್ಡಿ ತಿಂಗಳನಗಾಕ ಸುರೂಪದ ಮಾನಯ್ಯ ಒಂಜಿ ಸೌರಮಾನ ಅಂತ ಪಂಚಿನ ವಿಶೇಷ ಸೌರಮಾನವು ಪಂಡ ಸಂಕ್ರಮಣದು ಸೂರ್ಯದೇವರು ತನ್ನ ಪತನು ಬದಲಾವಣೆ ಮನ್ಪನವು ಅವು ಸೌರಮಾನ ಅಂತ ಮನ್ಪ ಸೌರಮಾನ ತಿಂಗಳು ಅವು ಮೇಷ ವೃಷಭ ಮಿಥುನ ಕರ್ಕಟಕ ಆ ರೀತಿ ಸಿಂಹ ಕನ್ಯಾ ಆ ರೀತಿ ಹೋಗುನು ಮೀನರಾಶಿ ಮಟ್ಟ ಚಂದ್ರದೇವರೇ ಪುಣ್ಯಮೇರ್ದು ಪುಣ್ಯಮಗ ತನ್ನ ಪತನು ಬದಲಾವಣೆ ಮನ್ಪನವು ಅವು ಚಾಂದ್ರಮಾನ ಅಂತ ಮನ್ಪ ಅವು ಈ ಆಷಾಢ ಮಾಸ ಶ್ರಾವಣ ಮಾಸ ಕನ್ಯಾ ಮಾಸ ಅಂದ್ರೆ ಮಾಸದ ಲೆಕ್ಕ ಆಷಾಢ ಪೂರ ಕರ್ಕಟಕ ಆಟ್ಯತ್ತು ಶ್ರಾವಣ ಪೂರ ಸೋಣತ್ತು ಪುಣ್ಯಮೇರ್ದು ಪುಣ್ಯಮೆಗೆ ಬರ್ಬಾರ್ದು ಅಂಚಿನ ಸೂರ್ಯದೇವರೇ ತನ್ನ ಪತನು ಉತ್ತರಾಯಣ ಉಳಿದು ದಕ್ಷಿಣಾಯಣಗೂ ಪಥ ಬದಲಾವಣೆ ಮನ್ಪುರಂಚಿನ ಸಮಯವೂ ಪಂಡ ಕರ್ಕಟಕ ಸಂಕ್ರಮಣ ಕೂಡ ಉತ್ತರಾಯಣಗೂ ಬರೋಡು ನಾಂಡ ಮಕರ ಸಂಕ್ರಮಣಕ್ಕೆ ಎತ್ತೊಟ್ಟು ಆಡೆಪಟ್ಟ ದಕ್ಷಿಣಾಯದ ಪತೊಟ್ಟು ಸೂರ್ಯದೇವರಿ ಬೇರೆ ಸಡನ್ ನಮ್ಮ ಒಂಜಿ ಇಲ್ಲಡೆಗೆ ಪೋಪ ನಮ್ಮ ಇಲ್ಲಿ ಗುರ್ತು ಕೊಡೋದು ಇಲ್ಲಡೆಗೆ ಪೋನಾಗ ಅಲ್ಪದ ನೀರು ಪತ್ತಜಿ ವಾತಾವರಣ ಪತ್ತಜಿ ನಮ್ಗೆ ಶೀತ ಹಾಕೊಂಡು ಜ್ವರ ಬರ್ಕೊಂಡು ಬದಲಾವಣೆಗಳು ಆಪ ತಾರೆ ಪಂಡ ಆ ವಾತಾವರಣ ನಮ್ಮ ಒಂದು ತೀರ್ಪು ಜಾಗ ಅವಾಗ ನಮ್ಮ ಶರೀರಡು ದಾದಾನ ಬದಲಾವಣೆ ಅಂಚನೆ ಪ್ರಕೃತಿಗೆ ಸೂರ್ಯದೇವರು ಕರ್ಕಟಕ ರಾಶಿಗೆ ಎತ್ತಿದ ಉತ್ತರಾಯಣೋದು ದಕ್ಷಿಣಾಯನಗೆ ಎತ್ತನಾಗ ಪ್ರಾಕೃತಿಕ ವಾಯುನಿಂಚಿನ ವಾತಾವರಣ ಕೆಲವು ಬದಲಾವಣೆಗಳು ಆಪ ಅವು ವಾತಾವರಣ ಆದಿಪ್ಪು ಪ್ರಾಣಿ ಪಕ್ಷಿಗಳಿರಾತಿತ್ತು ಕ್ರಿಮಿಕೀಟಗಳಿರಾತಿತ್ತು ಗಿಡ ಚಾಲಕರುಗಳೈತಿ ಸಡನ್ ಆ ಬದಲಾವಣೆಯನ್ನು ಒತ್ತು ನೀರೇ ಅಲ್ಲಿಗೆ ಕಷ್ಟ ಅಂಚಿನ ಕಷ್ಟ ಆಪನಂಚಿನ ಆ ಪ್ರಕೃತಿದ ನೀರಾದಿಪ್ಪು ಗಾಳಿ ಆದಿಪ್ಪು ನಮ್ಮನ ಶರೀರಡು ವಾತ ಪಿತ್ತ ಕಪ ಅಂತ ಪನ್ಪನ ಸಮತೋಲು ನಡಿಪುವ ಅವು ಓಲೋಲು ಬೋಡು ಅವಲೋಲು ಇತ್ತಿನ ಮಾತ್ರ ಶರೀರ ಆರೋಗ್ಯ ಡಿಪ್ಪುಡು ವಾತ ಉಂಡು ವಾತ ಜಾಸ್ತಿ ಆಂಡ ಸ್ಟಾಕ್ ಪಿತ್ತ ಬೋಡು ಪಿತ್ತ ಜಾಸ್ತಿ ಆಂಡ ಅವಳು ಅನಾರೋಗ್ಯ ಬರ್ತದೆ ಕಫ ಬೋಡು ಕಫ ಜಾಸ್ತಿ ಆಂಡ ಅವಳು ಅನಾರೋಗ್ಯ ಬರ್ತದೆ ನಮ್ಮನ ಶರೀರಡು ಬರ್ಪನಂಚಿನ ವಾತ ಪಿತ್ತ ಕಫ ಕುಲಿತ ಬರ್ಪನಂಚಿನ ಅಸಮತೋಲನ ಶರೀರಡು ಅನಾರೋಗ್ಯಕ್ಕೂ ಸೃಷ್ಟಿ ಆಪಂಡು ಈ ಕರ್ಕಟಕ ಮಾಸ ಈ ಕರ್ಕಟಕ ಅಂದ ಪಂಪನೆ ಇಂಗ್ಲಿಷ್ ಇಂಚ ಪಂಪನೆ ಗೊತ್ತು ನನಗೆ ಕರ್ಕಟಕ ಮಕ್ಕಳಿಗೆ ಗೊತ್ತುಂಟ ಕರ್ಕಟಕ ಇಂಗ್ಲಿಷ್ನಲ್ಲಿ ಹೇಗೆ ಹೆಸರು ಕ್ಯಾನ್ಸರ್ ಕರ್ಕಟಕ ಕ್ಯಾನ್ಸರ್ ಪಂಪನೆ ಕ್ಯಾನ್ಸರ್ ಪಂಡ ಮಾಸ ಕುರಿಪುಣೆ ಎಂದು ಲೆಕ್ಕ ಒಂದು ಶರೀರಟು ಕಾಯಿಲೆ ಮಾಸ ಕುರುಡೆ ಕ್ಯಾನ್ಸರ್ ಎಂದು ಪಂಪನೆ ಮೂಲು ಓ ಕುರಿಪುನ ಪಂಡ ಭೂಮಿ ಕುರಿಪು
ಬರ್ಸ ಪುಷ್ಯ ಪುನರ್ವರ್ಸದ ಬರ್ಸಗೂ ಬತ್ತನಂಚಿನ ಬರ್ಸ ಇಡೀ ಭೂಮಿನೇ ಕುರಿಪಾತು ಐಟ್ ವೈರಸ್ ಬ್ಯಾಕ್ಟೀರಿಯಲ್ ಪಂಪನ ರೋಗಾಣುಗಳು ಸೃಷ್ಟಿಯಾದ ಈ ಮನುಷ್ಯನ ಶರೀರದ ವಾತ ಪಿತ್ತ ಕಪಟು ಬದಲಾವಣೆಗಳು ಇತ್ತೆ ದೇವಸ್ಥಾನ ಇತ್ತೆಲ್ಲ ನೆಮ್ಮದಿಯಿಂದ ದೇವರಿಗೆ ಸ್ಮರಣೆ ಮಾಡ್ತಂದಾಡ ಕಷ್ಟ ಅರಿಷ್ಟಗಳು ಪೂರ ದೂರ ಆತು. ನಮ್ಮ ನಲಿಕೆ ಸಮುದಾಯದ ತುಂಬ ಎಸ್ಟಿಮೇಟ್ ಪ್ರಧಾನ ತಿಂಗಳು ಪ್ರತಿಯೊಂದಿಲ್ಲ ಕೋಲಾಪನ ಜಾಯಿನ ಕಂಡ ఆయన ಕಟ್ಟು ಮಂಜಿ ಪ್ರಧಾನ ವೈದ್ಯ ಪೂಜಾರಿ ಸಮುದಾಯದ ಮಲ್ಲ ಮಂತ್ರವಾದಿಗಳು ಅವಿನ ಪಾಡ್ದನಂಚನೆ ಬರ್ತಾರೆ ಕೋಟೆಕಾರರು ಪಾಂಡಿ ವೈದ್ಯ ಮರ್ದ ವೈದ್ಯನವರು ಅಕ್ಲಿ ಇಡೀ ಮಲ್ಲ ಮಂತ್ರವಾದದ ಅಕ್ಲಿಗೆ ಇಂಚಿನ ಒಂಜಿ ಮಂತ್ರವಾದಿನ ಪಡೆದು ಎಂಕಲಿಗೆ ಮಾಂತ್ರಿಕ ವಿದ್ಯೆ ಕಲ್ಪಡು ಮಾಂತ್ರಿಕ ಶಕ್ತಿ ಓಡು ಪಲ್ಪುದು ತೆಂಕಾಯಿತ ಮಲಯಾಳ ಬ್ರಾಣಿರಿ ಈ ಪಾಂಡಿ ವೈದ್ಯನ ಮರ್ದ ವೈದ್ಯನಾಡಿಗೆ ಬರ್ತೀರಿ. ಆ ಪಾಂಡಿ ವೈದ್ಯ ಮರ್ದ ವೈದ್ಯನಾಡಿಗೆ ಬರ್ತದೆ ಏತೋ ಬ್ರಾಣಿರದೇ ಮಂತ್ರ ಕಲ್ಪನವು ಒಂದು ಪಾಂಡಿ ವೈದ್ಯ ಮರ್ದ ವೈದ್ಯ ಕಲ್ಪನ ಕಲ್ಪನಿಕಲು ಊರು ಬಿಡುತ್ತಲು ಪೋಲೆ ಐದು ಭೈರವಾದಿ ಪಂಚಮೂರ್ತಿಗಳು ಉಂಟು ಈಶ್ವರ ಕರೀತು ಸಿರಿಯ ಕರೀತು ಅದಕ್ಕೆ ಶಕ್ತಿ ನಾವು ಗೋಡು ಪಂಪ ಕಟಚರಿತ್ರೆ ಬರ್ಪುನು ಆನೆತಲಾಯ ತೊಟ್ಟಿಲ ಬಾಲಿನ ಹಾಳ ಮಾಡ್ತೀಗ ಐದು ರಟ್ಟಾದ ಪೋಯೇರಿ ಪಂಪುನಂಚಿನ ವಿಷಯ ಉಂಟು ಈ ಗುಡಿಗೆ ಮರ್ದಾಳಗಟ್ಟೆ ಮಹಾಲಿಂಗೇಶ್ವರ ದೇವರಿಂದ ದೂರದಲ್ಲಿ ಕಾಯ ಮತ್ತು ಮಾಯ ವೈಲಾಯನ ಮಂತ್ರಗುತಿ ಕಾಂದೆ ಓಡದ ಕುಂಜು ಮೂಲಿನ ಕಡಪು ಬಂದು ಆ ಆಟಿದ ಅಮಾವಾಸ್ಯೆ ಈ ಪುನಗ ಊರುದಾಗ ಮಕರ ಮಾಡ್ತಿರತಕ್ಕ ಪಂಜು ದೀವೆ ಅನುಮೋಡು ಬತ್ತಿನಂಚಿನ ಪಾತೆರಗುಳೆನ ನಿಕ್ಲ ದುಂಬು ದೀಪೇನ್ ಅಂಚಿನ ಅನುಭವನು ಸುಮಾರು 5 ವರ್ಷದ ದುಂಬುದ ಒಂಜಿ ತುಳುನಾಡದ ಅನುಭವವನ್ನು ನಮ್ಮೊಟ್ಟಿಗೆ ಪಟ್ಟೊಂದು ಪ್ರಾಯಶಃ ಇನಿ ಪ್ರಾಯದಕ್ಕೂ ನಮ್ಮೊಟ್ಟಿಗೆ ಒಳ್ಳೆದು ಅಂಡ್ ಇದನ್ನು ಸರದೈತೆಯಿಂದ ಪಡೆದುಕೊಳ್ಬೇಕು ಅಂತೀರಿ ನವೀನ ಕುಮಾರಿ ಅವರಲ್ಲಿ ವಿನಂತಿಸ್ಕೊಳ್ತಾ ಮಾಜಿ ಪಂಚಾಯತ್ ಅಧ್ಯಕ್ಷೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತ ಅದೇ ರೀತಿ ಸಂಘಟಕಿಯಾಗಿರುವಂತ ಶ್ರೀಮತಿ ಪುಷ್ಪಾ ಮೇಕಳ ಜೊತೆಗೆ ಮಾತುಗಳನ್ನು ಆಲಿಸಿದ ಮೇಲೆ ಮತ್ತೊಂದು ಮಾತಿಗೆ ಅವಕಾಶ ಉಂಟೋ ಎನ್ನುವುದು ನನ್ನನ್ನು ಕಾಡುವ ಪ್ರಶ್ನೆ. ಯಾಕೆಂತಂದ್ರೆ ಒಂದು ಮಾತನ್ನು ಕೇಳಿದ ಮೇಲೆ ಆ ಮಾತುಗಳು ನಮ್ಮ ಒಳಗೆ ಮಂಥನವನ್ನು ಮಾಡಬೇಕು. ಅದು ಯಾವಾಗ ನಡೆಯುತ್ತದೆ ಅಂತಂದ್ರೆ ಅವರ ಮಾತುಗಳನ್ನಷ್ಟೇ ನಾವು ಕೇಳಿದ ಅದರ ಮೇಲೆ ಒಂದಷ್ಟು ಇತರ ಮಾತುಗಳು ಬಂದಾಗ ಅದೊಂದು ಅವಿಲಾಗಿ ಪರಿವರ್ತನೆಗೊಂಡು ಯಾಜಮಾನ್ಯವನ್ನು ಯಾರಿಗೆ ಕೊಡುವುದು. ಈಗ ನಾವು ತಾಯಂದಿರು ಮಾಡಿದಂತಹ ಅಡಿಗೆಯನ್ನು ಉಣ್ಣುವಾಗ ಬೆಂಡೆಕಾಯಿ ಸಾಂಬಾರು ಇವತ್ತು ಬಹಳ ಒಳ್ಳೆಯದಾಗಿದೆ ಅಂತ ಹೇಳಿದರೆ ಅಲ್ಲಿ ಒಂದು ಬೆಂಡೆಕಾಯಿ ಬೇಕು. ಪತ್ರಿಕೆಯಲ್ಲಿ ಹಾಕುವಾಗ ವಿಜಿ ಕಾಸರಗೋಡು ಪತ್ರಕರ್ತ ಅಂತ ಹಾಕಿದ್ದಾರೆ. ಈ ಪತ್ರಕರ್ತರಿಗೂ ಸಾಹಿತ್ಯ ಲೋಕಕ್ಕೂ ಯಾವ ತರದ ಸಂಬಂಧ ಅಂತ ನನ್ನ ಈ ಕಿರು ಅನುಭವದಲ್ಲಿ ನನಗೆ ಆಗಿ ಹೋಗಿ 27 ವರ್ಷದ ಅನುಭವ ಮಾತ್ರ ಇರುವುದು ಈ ಕ್ಷೇತ್ರದಲ್ಲಿ. ಏನು ಅಂತಲೇ ನನಗೆ ಅರ್ಥ ಆಗಲಿಲ್ಲ. ಯಾಕೆಂತಂದ್ರೆ ಸಾಹಿತ್ಯ ಎನ್ನುವುದು ಒಂದು ಮಳೆಗಾಲದಲ್ಲಿ ಹುಟ್ಟಿ ಬರುವ ಅಣಬೆ, ಅದೊಂದು ತಪಸ್ಸು, ಅದೊಂದು ಸಾಧನೆ. ಬರ್ಬೇಕು ಅಂತ ಮೊದಲೇ ಹೇಳಿದ್ರು, 26ಕ್ಕೆ ನಮ್ಮ ಕಾರ್ಯಕ್ರಮ ಉಂಟು, ನೀವು ಬರ್ಬೇಕು ಅಂತ ಹೇಳಿ. ನನಗೂ ಆಯ್ತು. ನಾನು ಸುಭಾಷ್ ಅಣ್ಣನನ್ನು ಹತ್ತಿರದಲ್ಲಿಂದ ಕಾಣುದು ಎಷ್ಟೋ ಸಮಯ ಆಯ್ತು, ಯಾವಾಗಲೂ ಆಚೀಚೆ ಹೋಗುವಾಗ ಕಾಣ್ತೇವೆ. ಅವರದೊಂದು ಮನೆಯ ವಿಶೇಷವನ್ನು ನಾನು ಒಂದು ಪತ್ರಿಕೆಯಲ್ಲಿ ಎಲ್ಲ ಓದಿ ನೋಡಿದ್ದೇನೆ. ಆದ್ರೆ ಆ ಮನೆಯನ್ನು ನಾನು ಇಷ್ಟು ಹತ್ತಿರ ಇದ್ದು, ಅಂದ್ರೆ ನನ್ನ ಮನೆ ಕೂಡ ಇಲ್ಲ ಹತ್ತಿರ ಹತ್ತಿರ ಆಗ್ತದೆ, ಆದ್ರೆ ಆ ಮನೆ ನೋಡ್ಲಿಲ್ಲ. ಆದ್ರೆ ಮನೆ ನೋಡ್ಲಿಕ್ಕೆ ಬರುವಾಗ ಮನೆಯ ಮೊದಲಿನ ವಠಾರವನ್ನೇ ನೋಡುವಾಗ ನನಗೆ ನಿಜವಾಗಿಯೂ ಕೂಡ ವಿಶೇಷವಾಗಿ ತುಂಬಾ ಸಂತೋಷ ಆಯ್ತು. ತುಂಬಾ ಏನೋ ಒಂದು ರೀತಿಯಲ್ಲಿ ಒಂದು ಗಾರ್ಡನ್ ನೋಡಿದ ಹಾಗೆ ಆಯ್ತು ನನಗೆ ನಿಜವಾಗಿ. ಇಲ್ಲಿ ಬರುವಾಗ ಮನೆ ಒಳಗೆ ಹೋಗುವಾಗ ಮನೆಯಲ್ಲಿ ಸಹ ಹಾಗೆ ಒಳಗೆ ಕವಿ, ಅಂದ್ರೆ ಅವರು ಕವಿ ಆಗುವಾಗಲೇ ನನಗೆ ಗೊತ್ತಿಲ್ಲ ಅವರು ಯಾವಾಗಿಂದ ಅವರು ಕವಿ ಆಗಿ ಬರೀತಾ ಇದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿ ನಾವಿಲ್ಲಿ ಹತ್ತಿರದವರಾದ್ರೂ ಕೂಡ ನಾವು ಮೊದಲಿಂದಲೂ ಒಟ್ಟಿಗೆ ಇದ್ದವರು, ಅಂದ್ರೆ ನಮ್ಮೊಟ್ಟಿಗೆ ಎಲ್ಲ ಆಚೀಚೆ ಹೋಗ್ತಾ ಇದ್ದೇವೆ. ಆದ್ರೆ ಈ ರೀತಿಯಲ್ಲಿ ಇವರೊಂದು ಕವಿತೆ ಬರೀತಾರೆ, ಅದೇ ರೀತಿ ಎಲ್ಲವನ್ನು ಒಳಗೆ ಹೋಗಿ ನೋಡುವಾಗಲೇ ನನಗೆ ಗೊತ್ತಾಗಿದ್ದದು. ಹಾಗಾಗಿ ನನಗೆ ತುಂಬಾ ಖುಷಿ ಆಯ್ತು ಇಲ್ಲಿ ಬಂದಾಗ. ನಾನು ಬರ್ಲೇಬೇಕು ಅಂತ ಇದ್ದಾಯ್ತು, ಬಂದಾಯ್ತು, ನಮ್ಗೆ ತುಂಬಾ ಖುಷಿ ಆಯ್ತು. ಆದ್ರೆ ಇವತ್ತು ಇಲ್ಲಿ ಎಲ್ಲರೂ ಇರುವಂತಹ ಕವಿಗಳ ಎಡೆಯಲ್ಲಿ ಇನ್ನು ಮಹಾನ್ ವ್ಯಕ್ತಿಗಳು ಮಾತನಾಡುವಂತಹ ಒಂದು ವೇದಿಕೆಯಲ್ಲಿ ನಾನು ಇಲ್ಲಿ ಕೂತ್ಕೊಳ್ಳಿಕ್ಕೆ ನನಗೆ ನಿಜವಾಗಿ ಒಂದು ಮುಜುಗರ ಆಯ್ತು. ನಾನು ಏನು ಮಾತಾಡೋದು, ನಾನು ಏನು ಅಂತೇಳಿ ಆಯ್ತು. ಯಾಕೆಂದ್ರೆ ನಮ್ಮ ಇವರು ಕುಲಾಲವರು ಮೊದಲಿಂದ ಗೊತ್ತು ನನಗೆ ಸಹ. ಅವರ ತಂಗಿ ಒಬ್ರು ಇದ್ದಾರೆ ಸರಸ್ವತಿ ಅಂತೇಳಿ, ಅವ್ರು ನಾವು ಒಟ್ಟಿಗೆ ತುಂಬಾ ಮಾತಾಡ್ತಾ ಇದ್ದೇವೆ, ನಾವು ಇದ್ದೇ ಒಟ್ಟಿಗೆ. ಆದ್ರೆ ಅವರು ಮಾತನಾಡಿದ ನಂತರ ನಾವು ಮಾತಾಡ್ಲಿಕ್ಕೆ ಏನಿಲ್ಲ.
ಆಷಾಢ ಮಾಸದ ಈ ಸಮಯದಲ್ಲಿ ನಾವೇನೇನು ತಿಂಡಿಗಳನ್ನು ಮಾಡಬೇಕು ಅದೆಲ್ಲವನ್ನು ಪಟ್ಟಿ ಮಾಡಿ ಅಲ್ಲಿ ಮಾಡ್ತಾ ಇದ್ದಾರೆ. ನಾನು ಒಳಗೆ ಹೋಗ್ತಾ ಇದ್ದೇನೆ. ಅಂದ್ರೆ ಇವರು ಹೇಳಿದಾಗೆ ಆಷಾಢದಲ್ಲಿ ಒಂದು ದಿವಸ ನಾವು ಆ ಕಾರ್ಯಕ್ರಮವನ್ನು ಮಾಡಿದ್ರೆ ಸಾಕ. ಆಷಾಢದ ವಿಶೇಷತೆಗಳೇನು ಅಂತ ಹೇಳೋದನ್ನು ನಾವು ಕಲ್ತುಕೊಳ್ಬೇಕು ಮೊದಲು. ಇಂತಹ ಸಭೆಗಳಿಗೆ ಬಂದ್ರೆ ಮಾತ್ರ ನಮಗೆ ಆ ವಿಷಯವನ್ನು ನಮಗೆ ತಿಳಿಲಿಕ್ಕೆ ಸಾಧ್ಯ ಉಂಟು. ಇವತ್ತು ಅವರು ಹೇಳಿದ್ರು ಆಟಿ ಅಮಾವಾಸ್ಯೆ, ಅದೇ ರೀತಿ ಅದರ ಮೊದಲು ಹೇಳಿದ್ರು ಏನು ಅಂತ ಹೇಳಿದ್ರೆ ವಾತ ಪಿತ್ತ ಕಫ ಎಲ್ಲವೂ ಕೂಡ ಆಟಿಯಲ್ಲಿ ಬರುವಂಥದ್ದು ಅಂತೇಳಿ. ಆದ್ರೆ ಅದಕ್ಕೋಸ್ಕರವೇ ಆಗಿರ್ಬೋದು ಆಟಿ ಅಮಾವಾಸ್ಯೆಯ ದಿವಸ ನಾವು ಆಟಿ ಕಷಾಯ ಕುಡಿಯುವಂಥದ್ದು ಅಂತ ಹೇಳ್ತೇವೆ. ಆದ್ರೆ ಅದಕ್ಕೆ ಹಾಕುವಂತ ವಸ್ತುಗಳೇನು ಅಂತೇಳಿ ಅವರು ಹೇಳಲಿಲ್ಲ. ಯಾಕಂತ ಹೇಳಿದ್ರೆ ನಾವು ಕೆಲವು ಕಡೆ ಹೋಗಿ ಕೇಳಿದ್ದೇವೆ, ಅವರು ಹೇಳಿದ ವಿಷಯಕ್ಕೂ ಮತ್ತೊಬ್ಬರು ಹೇಳಿದ ವಿಷಯಕ್ಕೂ ವ್ಯತ್ಯಾಸ ಉಂಟು ಅಂತೇಳಿ ನಮಗೆ ಗೊತ್ತಿಲ್ಲ. ಎಲ್ಲ ಕಡೆಯಲ್ಲಿ ಒಂದೇ ವಿಷಯವನ್ನು ಹೇಳಿದ್ರೆ ಅದೇ ಆಗಿರ್ಬೋದು ಅಂತ ನಂಬಬಹುದು ನಮಗೆ. ಅಂದ್ರೆ ನಮ್ಗೆ ಕೆಲವರು ಹೇಳ್ತಾರೆ ಅರಶಿನ, ಅದೇ ರೀತಿ ಬೆಳ್ಳುಕಲ್ಲು, ಪಾಳೆ ಮರದ ಎತ್ತೆ, ಮತ್ತೆ ಒಳ್ಳೆ ಮೆಣಸು, ಈ ರೀತಿ 5 ವಸ್ತುಗಳನ್ನು ಹಾಕ್ತಾರೆ ಅಂತೇಳಿ ಕೇಳಿದ್ದೇನೆ. ಬೆಚ್ಚ ಬಂದು ಪಾಡು ಬೊಳ್ಳುಗಳನ್ನು ದಿಕ್ಕೆಲು ಪಾಡತ ಅವು ಬೆಚ್ಚ ನಡೆದು ಪಾಡೋದು అంటే ఎక్కువ ಬೇಸಿದ ಆಗುತ್ತಿತ್ತು ತುಂಬೆದಾಯ್ತಂಡ ಈ ಬೆಳ್ಳುಗಲ್ಲನ್ನು ಬಂಜಿದೊಳಗೊಂಡು ಮುಂಚೆ ಎಲ್ಲೇ ಕಲ್ಲು ಬೋಡನೆ ಮಾತ್ರ ಒಂದು ವಿಶೇಷ ಆಗ್ತದೆ. ಅದಕ್ಕೊಂದು ಬಂಜಿದೊಳಗೊಂಡದಾಯ್ತಂಡ ಆ ಒಂದು ಆಟ ಬೆಳ್ಳುಗಲ್ಲ ಇನ್ನೊಳಗೆ ಮಾಡ್ತಾ ಇರೋದು ಒಂದು ಸಮಿತಿಗೆ ಇಲ್ಲ ಬೇರೆ ಆ ವಿಷಯಕ್ಕೆ ಮಾಡೋದೇ ನನಗೊಂದು ಸಂಶಯ ಕೊಡೋದು. ಅದೇ ರೀತಿ ಆಟಿಗಳಲ್ಲಿ ನಮ್ಮ ಇಂಥ ಕಾರ್ಯಕ್ರಮ ಆಟಿ ಕಳಂಜನ ಮತ್ತೆ ನಲಿಕೆಯಲ್ಲಿ ನಮಗೆ ಪ್ರಾರಂಭ ಆಗಿದೆ. 6 ಕಾರ್ಯಕ್ರಮ ಏಕೆಂದರೆ ಆಟಿ ಕಳಂಜವನ್ನೆಲ್ಲ ಒಂದು ಆಟಿ ಕಳಂಜ ಪ್ರಾರ್ಥನ, ಆ ಆಟಿ ಕಳಂಜ ಬಂದ ಪ್ರಾರ್ಥನೆ ನನಗೆ ಇರುತ್ತೆ ದಾಂಡ ಬಂದ್ಬೇರು ಅಲ್ಲ ಏನು ಪೂರ್ತಿ ಬರ್ತಿದ್ದಾರೆ ಒಂದು ಫಸ್ಟ್ ಮಕ್ಕಳು ಆಟ ಏನು ಪೂರ್ತಿ ಬರ್ತಾರೆ ಅದ ಆಟಿಗೆ ಮುಪ್ಪತ್ತು ಕಳಂಜೆ ಮೂರ್ತಿ ಗಾಡಿ ಅವರಿಗೆ 130 ಕಳಂಜೆ ನಾನೇ ಇಲ್ಲ ಅಂದರು. ಅಡ್ಡಿಯವರಿಗೆ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕವಿಯ ಆ ಒಂದು ನಮ್ಮ ಪೆರ್ಲದ ಸಮೀಪ ಒಂದು ಇಂತಹ ಒಂದು ವೇದಿಕೆ ಮೊನ್ನೆ ನಮ್ಮ ಭಾರತ ಅಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು, ಪುಸ್ತಕ ಬಿಡುಗಡೆಯದ್ದು, ಅದಕ್ಕೆ ಕೂಡ ನಾನು ಬಂದಿದ್ದೇನೆ. ಇದು ಹಾಗೆ ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಇಲ್ಲಿ ಮುಂದೆ ಕೂಡ ಇದಕ್ಕಿಂತ ಉತ್ತಮ ರೀತಿಯಲ್ಲಿ ಅಂದರೆ ಇವತ್ತು ಬಂದದಕ್ಕಿಂತ ಹೆಚ್ಚಿನ ಕವಿಗಳು ನಮ್ಮೊಂದಿಗೆ ಇರಲಿ, ನಮ್ಮ ಎಲ್ಲ ವಿಷಯಗಳು ನಮಗೆ ತಿಳ್ಕೊಳ್ಳುವ ಹಾಗೆ ಆಗ್ತದೆ. ಈ ವೇದಿಕೆಗೆ ಕರೆದಂತಹ ನಿಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಕೃತಜ್ಞತೆಯನ್ನು ಹೇಳಿಕೊಳ್ಳುತ್ತಾ ಅಧ್ಯಕ್ಷೀಯ 2 ಮಾತುಗಳನ್ನು ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. ಕಾರ್ಯಕ್ರಮದ ಪ್ರಥಮ ಘಟ್ಟದ ಅವಸಾನಾಂಗವನ್ನು ನಾವು ಹೋಗ್ತಾ ಇದ್ದೇವೆ. ಈ ಕಾರ್ಯಕ್ರಮ ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಆ ಸ್ಥಾನ ಗೌರವವನ್ನು ಇಟ್ಟುಕೊಂಡು ಅದಕ್ಕೆ ತಕ್ಕದಾದ ರೀತಿಯಲ್ಲಿ ಮಾತಾಡಿ ಬಹುಶಃ ತನ್ನ ಸಾಹಿತ್ಯಗಳ ಸಂಬಂಧವಾಗಿ ತನ್ನ ನಿಲುವನ್ನು ಇಲ್ಲಿ ಅದನ್ನು ವ್ಯಕ್ತವಾಗಿ ವ್ಯಕ್ತಪಡಿಸಿಕೊಂಡು ಆ ಗೌರವವನ್ನು ಹೆಚ್ಚಿದಂಥ ನಮ್ಮ ಪುಷ್ಪ ಅಮ್ಮಿಕಳ ಅವರಿಗೆ ಅಧ್ಯಕ್ಷ ಸ್ಥಾನ ಅವರಿಗೆ ಈ ಸಂಘಟನೆ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಉದ್ಘಾಟನೆ ಮಾಡಿದರು ರಮೇಶ್ ಬಾಯರ್ ಅವರು. ಬಹುಶಃ ಅವರು ಹೆಚ್ಚಿನವರಿಗೆ ಇಲ್ಲಿ ಪರಿಚಯ ಇಲ್ಲ, ನನಗೂ ಪರಿಚಯ ಇಲ್ಲ ಆಯಿತು. ಈಗ ಕಳೆದ ವಾರ ಏನು ನಾನು ಅವರ ಯೂಟ್ಯೂಬಲ್ಲಿ ಅವರ ಸಂದರ್ಶ ನೋಡಿದಾಗ ಇಂಥವರು ವ್ಯಕ್ತಿ ಇದ್ದಾರೆ ಬಾಯರ್ದವರೆಲ್ಲರೂ ಈ ಪರಿಚಯದವರೇ, ಆದರೆ ಇವರು ಯಾಕೆ ಪರಿಚಯ ಆಗಲಿಲ್ಲ ನನಗೆ ಗೊತ್ತಿಲ್ಲ. ಆಗ ಮೊನ್ನೆ ಯೂಟ್ಯೂಬಲ್ಲಿ ನೋಡಿದಾಗ ಇಂಥವ್ರು ಉಪಯೋಗಿಸಿದಾಗ ಗೊತ್ತಾದ್ದು. ಇವತ್ತು ನೇರವಾಗಿ ನೋಡಿದ್ರೆ ಬಹಳ ಸಂತೋಷವಾಯಿತು. ಬಹಳಷ್ಟು ಕೇಳಬೇಕಾದ ವಿಷಯಗಳಾಗಿತ್ತು. ಇನ್ನೂ ಒಂದಿಷ್ಟು ಅವರಿಂದ ಕೇಳಬೇಕು ಎಂದಾಯಿತು. ಆ ಪ್ರಧಾನದ 4 ಮನುಷ್ಯನಿರಬೇಕಂತ ತತ್ವಗಳು ಒಂದು ತತ್ವ ರಾಶಿಯಾಗಿತ್ತು ಅವರ ಮಾತುಗಾರಿಕೆ. ಅಂತಹ ರಮೇಶ್ ಬಾಯರ್ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವಿಶೇಷವಾಗಿ